ನಿಮ್ಗೆ ತಿಳಿತನ ಹಾಲು ತಗೊಳ್ಳೋದು, ಹಾಲಾಗ ತತ್ತಿ ಹಾಕೋದು, ಜವಾರಿ ಕೋಳಿವು ಮತ್ತು ಹೈಬ್ರಿಡ್ದು ಹಾಕಿರಿ. ನೀವು ಹೈಬ್ರಿಡ್ ಹಾಕಿರಿ ಅವನ್ನ. ಜವಾರಿ ಕೋಳಿ ತತ್ತಿ ಹಾಕ್ರಿ. ಅದ್ರಾಗ ಮತ್ತೇನು ಹಾಕಿದಪ್ಪ? ಬೆಲ್ಲ ರೀ, ಡಿಕಂಪೋಸರ್, ಸ್ವಲ್ಪ ಬೆಲ್ಲ, ಅದ್ರ ಕೂಡ ಡಿಕಂಪೋಸರು, ವೇಸ್ಟ್ ಡಿಕಂಪೋಸರು ಇರಲಿಲ್ಲ ಅಂದ್ರೆ ಗೋಕೃಪಾಮೃತ ಹಾಕಿ 4-5 ದಿವಸ ಇಟ್ಟುಬಿಡ್ರಿ. ಆಮ್ಯಾಗ ಈ ದ್ರಾವಣ ತಯಾರಾಕತಿ, ಇದನ್ನು ಸ್ಪ್ರೇ ಮಾಡಿರಿ. ಇದು ಆಗಲಿಲ್ಲ ನಿಮಗಂದ್ರೆ ಇನ್ನೊಂದು ದನ ತಿನ್ನಲಾರ್ದು ಯಾವ್ಯಾವ ತಪ್ಪಲು ಅದಾವಲ್ಲ ನಿಮ್ಮ ಹೊಲ್ದಾಗ, ಯಾವುದೇ ಬೆಳೆಗೆ ಹುಳ ಬರೋಲ್ಲಕ್ಕವು. ಬೇನ್ ತಪ್ಪಲ, ಕಳ್ಳಿ ತಪ್ಪಲ, ಹೊಂಗಿ ತಪ್ಪಲ, ಪೇರು, ಸೀತಾಫಲ, ನೀಲಗಿರಿ, ಅಕೇಶಿಯಾ, ಮತ್ತು ಯಾವ್ಯಾವಪ್ಪ ದನ ತಿನ್ನಲಾರ್ದು. ಇದು ಈ ಸರ್ಕಾರಿ ಜಾಲಿ ಒಂದು ಐತಲ್ಲ, ಅದನ್ನ ಯಾರೂ ತಿನ್ನಂಗಿಲ್ಲ. ಅದ್ರ ತಪ್ಪಲ ತೊಕ್ಕೋರಿ, ಅದನ್ನೂ ಒಂದು ತೊಕ್ಕೋರಿ. ಅದೊಂದು ಮತ್ತು ದನ ತಿನ್ನಲಾರ್ದು ಯಾವ್ಯಾವದಾವ, ಮತ್ತು ಕಾಂಗ್ರೆಸ್ ಒಟ್ಟು ಯಾರೂ ತಿನ್ನಂಗಿಲ್ಲ ಅದನ್ನು. ಅದ್ರ ತಪ್ಪಲ ಮತ್ತು 10 ತಪ್ಪಲ ನೆಪ್ಪಾಕವು ನಿಮಗೆ ಹಾಕವು. ಎಂದಾರು ಹೊಲ್ದಾಗ ಪಲ್ದಾಗ ನೋಡಿರೇನ? ಸೈಕಲ್ ಮೋಟ್ರ್ ಮ್ಯಾಗ ಹೋಗಿರಿ, ನಿಮ್ಗೆ ಹೆಂಗೆ ಕಾಣ್ತಾವು? ಹೋಗಿ ಒಡ್ಡಿನ ಮುಂದೆ ನಿಂದ್ರವ್ರಪ್ಪ. ಹಾಂ, ಐತಾಳು ಹೊಲ ಜಾಗದ ಮ್ಯಾಗ ಐತೇನು ಬರೋ. ದನ ತಿನ್ಲಾರ್ದು ಒಂದು 10 ಪ್ರಕಾರ ತಪ್ಪಲ ತಗೋರಿ. ಗೋಮೂತ್ರದಾಗ ಹಾಕಿ ಬೇಳೆ ಇತ್ತಂದ್ರೆ 8 ದಿವ್ಸ ಇಡ್ರಿ. ಕಚ್ಚ 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 ತೊಳ್ದಂಗೆ ಮಾಡಿರಿ. ಬೇಡ ಕೈಲಿ ಕಿವುಚಿದಂಗೆ ಮಾಡಿರಿ. ಮಾಡಿ ಅದರೊಳಗೆ ಮುಂದಿಷ್ಟು ನೀರು ಹಾಕಿರಿ. ಹಾಕಿ ಒಂದು 15 ಲೀಟ್ರ್ ಟ್ಯಾಂಕ್ ಐತಲ್ಲ, ಅದಾಗ 14 ಲೀಟ್ರ್ ನೀರು, ಇದೊಂದು ಲೀಟ್ರ್ ಹಾಕಿರಿ. ಹಾಕಿ ಸ್ಪ್ರೇ ಮಾಡಿರಿ. ಯಾವ ಹುಳನೂ ಉಳಿಯಂಗಿಲ್ಲ. ಎರಡನೇದ್ದು, ಹುಳ ಭಾಳ ಇದ್ದು ಇದು ಕೇಳಲಿಲ್ಲ ಅಂತಂದ್ರೆ ಆಗಲೇ ಬೇವಿಂದ ಹೇಳಿದ್ನಲ್ಲ, ಬೇವಿನ ಎಣ್ಣೆ ತೆಗೆಸ್ರಿ ಮನ್ಯಾಗ. ಬೇವಿನ ಬೀಜ ಮನ್ಯಾಗ ಇಡ್ರಿ, ಗಾಣದಾಗ ಹಾಕಿ ಎಣ್ಣೆ ತೆಗೆಸ್ರಿ. ತೆಗಿತಾರೆ ಇಲ್ಲಿ ಬಿಜಾಪುರದಾಗ, ತೆಗೆದು ಕೊಡ್ತಾರೆ. ಆ ಎಣ್ಣೆ ಸ್ಪ್ರೇ ಮಾಡಿರಿ ನೀರಾಗ ಹಾಕಿ ಸತ್ತೊಕ್ಕೋ. ಎರಡನೇದ್ದು. ಮೂರನೇದ್ದು, ಊಟದಾಗ ಹಿಂಗಂತ ತಿಂತಿರಲ್ಲ, ಹಿಂಗೆ ಗೊತ್ತಾಯ್ತಾನ? ಹಾಂ, ಹಿಂಗ ಒಂದು ಟಾಕಿಗೆ 1 ಗ್ರಾಮ 2 ಗ್ರಾಮ 10 ಲೀಟ್ರಕ್ಕೆ 1 ಗ್ರಾಮ್ ಹಿಂಗೆ ಹಾಕಿ ಸ್ಪ್ರೇ ಮಾಡಿರಿ. ಒಂದು ಹುಳ ಉಳಿಯಂಗಿಲ್ಲ ನಿಮಗೆ. ಇವೆಲ್ಲ 12 ತಿಂಗಳು ಎಲ್ಲಿ ಹೋಗುದ್ರಿ ತರಾಕ ಅಂತಂದ್ರೆ, ಇವು ಏನು ಆಗಲೇ ತಪ್ಪಲ ಹೇಳಿದ್ನಲ್ಲ, ಯಾವಾಗ ಸಿಗ್ತಾವ ಆವಾಗ ತರುದ, ಒಣಗಿಸೋದು, ಒಣಗಿಸಿ ಅವು 10 ಕೂಡಿಸಿ ಪುಡಿ ಮಾಡೋದು, ಸಣ್ಣಗ ಬೀಸೋದು, ಅವನು ಬೀಸಿ ಪುಡಿ ಮಾಡಿ ಮನ್ಯಾಗ ಇಡೋದು. ಯಾವಾಗ ಬೇಕಂತೀರ ಅವಾಗ ಒಂದು 4-5 ಲೀಟ್ರ್ ನೀರು ತೊಗೊಳ್ಳೋದು, ಅದ್ರಾಗ 4-5 ಚಮಚ ಹಾಕೋದು, ಹಾಕಿ ಕುದಿಸೋದು. ಕಳ 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 ಕುದಿಸಿ ಒಂದು ಗ್ಲಾಸ್ ಒಂದು ಟಾಕಿಗೆ ಹಾಕಿ ಸ್ಪ್ರೇ ಮಾಡಿರಿ. ಯಾವ ಹುಳನೂ ಒಟ್ಟ ಉಳಿಯಂಗಿಲ್ಲ. ನಾ ಹಿಂಗೆ ಹೇಳಿದ್ದೆ. ಇವ ಇದ್ನಲ್ಲಿ, ಇವ ಯಾರು ನಮ್ಮ ಕಂಟಿ, ಇವನಂಗ ಒಬ್ಬವ ಆ ಒಣಗಿಸೆಲ್ಲ ಈಗ ಪ್ಯಾಕೆಟ್ ತುಂಬಿ ಅವ 200 ರೂಪಾಯಿ 300 ರೂಪಾಯಿಗೆ ಒಂದೊಂದು ಪ್ಯಾಕೆಟ್ ಮಾರಕತ್ತಾನ. ಅವನು ಇವನ್ಗತ್ತೇನ ಮಾಡಿದ, ಅವಾಗ ಲಾಭ ಅನ್ನಿಸ್ತು. ಉಳ್ದವ್ರು ಕೇಳಿದ್ರೆ ಎಲ್ಲಿ ಸಿಗ್ತೈತೆ ಅಂತ, ನನ್ನಂತೆಲ್ಲೇ ಸಿಗ್ತೈತೆ ಬಾ ಅಂದವ. ಮತ್ತು ಯಾರಿಗಾರ ಈ ಕುರಿ ಒಯ್ದು ಯಾರ ಕೈಯಾಗಾರ ಕೊಡೋಕ್ಕಿಂತ ನಮ್ಮ ಕಡೆನೇ ಇಟ್ಕೊಂಡ್ರು ಚಲೋ ಅಲ್ಲನ. ಯಾರಿಗಾರ ಅವಾಗ ನೀ ತಗೋ, ನೀ ಕತ್ತರಿಸಿ ಅನ್ನೋಕ್ಕಿಂತ ನಾನು ಕತ್ತರಿಸಿದ್ರೆ ಬೇಯಿಸಲ್ಲ ಇದನ್ನು. ಯಾಕಂದ್ರೆ ಇವ ಅಂತರೂ ಮಾಡವಿಲ್ಲ, ಕೇಳಕ್ಕೆ ಬಂದಾನಂದ್ರೆ ಇವಂಗೆ ನಾನೇ ಕೊಟ್ಟು ಬಿಡ್ಬೇಕು. ಮತ್ತು ಅಲ್ಲಿ ಹೋಗಿಂದ ಅವ ಇಲ್ಲ ಅಂದನ್ರಿ ಅಂತ ಅನ್ನಬಾರ್ದು. ನಾವು ಮಾಡ್ಬೇಕಿದು.